ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವಯಸ್ಸಾಗ್ತಾ ಇದ್ದಂಗೆ ಮೂಳೆಗಳ ಸಮಸ್ಯೆಗಳು ಸಾಧಾರಣವಾಗಿ ಮೂಳೆಗಳಾಗಿರ್ಬೋದು, ಜಾಯಿಂಟ್ ಆಗಿರ್ಬೋದು, ಕೀಲುಗಳ ಸಮಸ್ಯೆ ಆಗಿರ್ಬೋದು, ಬೆನ್ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು, ಈ ಥರ ಸಾವಿರಾರು ನೋವುಗಳು. ನೋವು ರಹಿತ ಜೀವನ ಯಾರಿಗೆ ಬೇಡ, ಎಲ್ಲರೂ ಚೆನ್ನಾಗಿರಬೇಕು. ವೀಕ್ಷಕರೇ, ನಮ್ಮ ದೇಹದಲ್ಲಿ ನಮ್ಮ ಮೂಳೆಯ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿ ಇರಬೇಕು, ಯಾವ್ಯಾವ ಒಂದು ಅಂಶಗಳು ನಮ್ಮ ಆಹಾರದಲ್ಲಿ ಇರಬೇಕು, ನಮ್ಮ ಮೂಳೆಗಳ ಆರೋಗ್ಯನ ಡಿಸೈಡ್ ಮಾಡುವಂಥ ಕೆಲವು ಪೋಷಕಾಂಶಗಳು ಯಾವುದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಈ ಎಲ್ಲ ನಮಗೆ ಸಾಧಾರಣವಾಗಿ ಗೊತ್ತಿದೆ ಅಂದರೆ ಏಜ್ ಆಗ್ತಾ ಇದ್ದಂಗೆ ಮೂಳೆಗಳು ಸವಿತವೆ. ಈಗ ಮಂಡಿ ನೋವು ಬರೋದು ಸಹಜ. ಬಾಡಿ ವೆಯ್ಟ್ ಜಾಸ್ತಿ ಆಗಿದೆ, ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಮಾಡ್ಕೊಳ್ತೀರಾ, ವೆಯ್ಟ್ ಕಡಿಮೆ ಆಗುತ್ತೆ. ಆದರೆ ನಿಮ್ಮ ಮೂಳೆಯ ಸೌತ ಕಡಿಮೆ ಆಗಲ್ಲ. ಈ ಮೂಳೆಗಳ ಆರೋಗ್ಯ ಹೇಗಿರಬೇಕು ಅಂದರೆ ವೀಕ್ಷಕರೇ, ನಾವು ಸಣ್ಣ ವಯಸ್ಸಿನಿಂದಾನೇ ನಮ್ಮ ಮೂಳೆಗಳ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ್ರೆ ವಯಸ್ಸಾಗ್ತಾ ಇದ್ದಂಗೆ ನಮ್ಮ ಮೂಳೆಗಳು, ನಮ್ಮ ಕೀಲುಗಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತವೆ. ಅದಕ್ಕೆ ನಾವು ಒಂದು ಗಾದೆ ಇದೆ ಆ್ಯಕ್ಚುಲಿ, ಮಕ್ಕಳ ಥರ ನೋಡ್ಕೋಬೇಕು ನಮ್ಮ ಮಂಡಿಗಳನ್ನ ಅಂತ. ಯಾಕಂದರೆ ನಾವು ಎಂಗೇಜಿಂದ ಚೆನ್ನಾಗಿ ಸಾಕ್ತಾ ಬಂದರೆ ನಮ್ಮ ಮಂಡಿಗಳನ್ನ ವಯಸ್ಸಾದ್ಮೇಲೆ ನಮ್ಮ ದೇಹವನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಯಾಕಂತ ಹೇಳಿದ್ರೆ ಒಂದ್ಸಲ ಈ ಮೂಳೆ ಸವೆತ ಸ್ಟಾರ್ಟ್ ಆಗ್ಬಿಡ್ತು, ಈ ಮಂಡಿ ನೋವು ಬಂದ್ಬಿಡ್ತು ಅಂತ ಹೇಳಿದ್ರೆ ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಸರಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಮೂಳೆ ನೋವುಗಳು ಬರೋಕ್ಕಿಂತ ಮುಂಚೆನೇ, ಈ ಕೀಲುಗಳ ನೋವುಗಳನ್ನ ಬರೋಕ್ಕಿಂತ ಮುಂಚೆನೇ ನೀವು ನಿಮ್ಮ ಆಹಾರ ವಿಹಾರ ಹೇಗಿದ್ರೆ ನಿಮ್ಮ ಒಂದು ಮೂಳೆಗಳು ಚೆನ್ನಾಗಿರುತ್ತೆ, ವಯಸ್ಸಾದ ಮೇಲೂ ಗಟ್ಟಿಯಾಗಿರುತ್ತೆ, ಇದು ಕೂಡ ಫ್ರಾಕ್ಚರ್ ಆಗಬಾರ್ದು, ಪದೇ ನಿಮಗೆ ಮೂಳೆಗಳು ತೊಂದರೆ ಕಳ್ಕೊಬಾರ್ದು ಅಂತ ಹೇಳೋಣ. ನೋಡಿ, ಸಾಧ್ಯವಾಗಿ ನಿಮಗೊಂದು ಮೂಳೆಯ ಬಗ್ಗೆ ಒಂದು ಡಿಫರೆಂಟ್ ಆಗಿ ಕರೆಕ್ಟಾಗಿ ಒಂದು ಗೊತ್ತಿರಬೇಕೇನು ಅಂತ ಹೇಳಿದ್ರೆ, ನಮ್ಮ ಮೂಳೆಗಳಲ್ಲೂ ಮಾಡಲ್ಪಟ್ಟಿರುವುದು ಸುಮಾರು ಖನಿಜಗಳಿಂದ. ಅದರಲ್ಲಿ ಮುಖ್ಯವಾಗಿ ಕ್ಯಾಲ್ಸಿಯಂ ನಿಮಗೆಲ್ಲ ಗೊತ್ತಿರಂಗೆ, ಅದಾದ್ಮೇಲೆ ಸಿಲಿಕಾನ್ ಇರ್ಬೋದು, ಫ್ಲೋರೈಡ್ ಇರ್ಬೋದು, ಇಂಥ ಎಲ್ಲ ಅಂಶಗಳಿಂದ ಮಾಡಲ್ಪಟ್ಟಿರುತ್ತೆ. ಒಂದು ಮೂಳೆಯ ಸಂರಚನೆ ಆಗಬೇಕು ಅಂತ ಹೇಳಿದ್ರೆ ಸುಮಾರು ವೈಟಮಿನ್ಗಳು ಮತ್ತು ಖನಿಜಗಳು ಅಥವಾ ಮಿನರಲ್ಸ್ ಅಂತ ನಾವು ಹೇಳ್ತೀವಿ, ಅದರ ಒಂದು ಸಮವಾದ ಒಂದು ಸಮತೋಲನವಾದಂಥ ಒಂದು ಸ್ಥಿತಿ ನಮ್ಮ ದೇಹದಲ್ಲಿ, ನಮ್ಮ ಪೋಷಕಾಂಶಗಳಲ್ಲಿ ಇರಬೇಕು. ಅದು ಇದ್ದರೆ ಮಾತ್ರ ಆ್ಯಕ್ಚುಲಿ ಮೂಳೆಗಳ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ನಮಗೆಲ್ಲ ಗೊತ್ತಿರೋಂಗೆ ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಸಾಧಾರಣವಾಗಿ ಎಲ್ಲರೂ ಕೇಳಿದ್ದೀರಾ. ವೈಟಮಿನ್ ಡಿ ಯಾಕೆ ಬೇಕು? ನಮ್ಮ ಕ್ಯಾಲ್ಸಿಯಮ್ಮು ನಮ್ಮ ದೇಹದ, ನಮ್ಮ ಮೂಳೆಗಳಲ್ಲಿ ಹೋಗಿ ಸೇರ್ಕೋಬೇಕು, ರಕ್ತದಲ್ಲಿ ಜಾಸ್ತಿ ಆಗಬಾರ್ದು. ರಕ್ತದಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಆದರೆ ಅದು ಹೆಚ್ಚು ಕೆಲಸ ಮಾಡೋದೇ ಈ ಮೂಳೆಗಳಲ್ಲಿ. ಅದೇ ರೀತಿ ಈ ಮೆಗ್ನೀಷಿಯಂ ಕೂಡ ಒಂದು ಒಳ್ಳೆ ಇಂಪಾರ್ಟೆಂಟ್ ಖನಿಜ. ಏನಂತ ಹೇಳಿದ್ರೆ 60-70% ಅಷ್ಟು ಮೆಗ್ನೀಷಿಯಂ ನಮ್ಮ ದೇಹದಲ್ಲಿ, ನಮ್ಮ ಮೂಳೆಗಳಿರುತ್ತೆ. ಆಮೇಲೆ ಒಂದು 25-30% ತನಕ ನಮ್ಮ ಈ ಮಾಂಸಖಂಡಗಳಲ್ಲಿ ಜಾಸ್ತಿ ಇರುತ್ತೆ. ಕೇವಲ 1% ಮಾತ್ರ ಈ ಮೆಗ್ನೀಷಿಯಂ ನಮ್ಮ ರಕ್ತದಲ್ಲಿ ಹರಿತಾ ಇರುತ್ತೆ. ಯಾಕಂತಂದ್ರೆ ಮೆಗ್ನೀಷಿಯಂ ಒಂದು ಜಾಗದಿಂದ ಒಂದು ಕಡೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಆ ಬ್ಲಡ್ ಅಲ್ಲಿ ಸೇರ್ಕೋಬೇಕಾಗುತ್ತೆ, ಅದಕ್ಕೋಸ್ಕರ ಇರಬೇಕಾಗುತ್ತೆ. ಹಾಗಾಗಿ ಮೆಗ್ನೀಷಿಯಂ ಲೆವೆಲ್ಸ್ನ ನಮ್ಮ ದೇಹದಲ್ಲಿ ಸರಿಯಾಗಿ ಕಂಡುಹಿಡಿಯೋದು ಕಷ್ಟ ಆಕ್ಚುಲಿ, ಎಷ್ಟಿದೆ ಮೆಗ್ನೀಷಿಯಂ ಲೆವೆಲ್ಸ್ ಅಂತ ಹೇಳ್ಬಿಟ್ಟು. ಈ ಮೆಗ್ನೀಷಿಯಂ ಲೆವೆಲ್ಸು, ಕ್ಯಾಲ್ಸಿಯಂ ಲೆವೆಲ್ಸು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಈ ಮೂಳೆಗಳ ಆರೋಗ್ಯ ಆಗ್ತಾ ಹೋಗುತ್ತೆ. ಮೂಳೆಗಳು ಗಟ್ಟಿಯಾಗಿರ್ಬೇಕು. ನೋಡಿ, ಹಳೆ ಮರಗಳು ನೋಡಿದೀವಿ, ಗಟ್ಟಿಯಾಗಿರ್ತವೆ. ಅದೇ ಒಳಗಡೆಯಿಂದ ಲಡ್ ಆಗ್ತಾ ಹೋದ್ರೆ, ಗೆದ್ಲು ಬಂದ್ಬಿಟ್ಟು ಲಡ್ ಆಗ್ತಾ ಹೋದ್ರೆ, ಮೂಳೆಗಳು ಟೊಳ್ಳಾಗ್ತಾ ಹೋದ್ರೆ, ಅದೇ ರೀತಿ ನಮ್ಮ ಮೂಳೆಗಳು ಬ್ರಿಟಲ್ ಆಗ್ತವೆ. ಅದಕ್ಕೆ ನಾವು ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ. ಆಸ್ಟಿಯೋಪೋರೋಸಿಸ್ ಅಥವಾ ಆಸ್ಟಿಯೋಪೀನಿಯಾ, ಇದೆಲ್ಲ ಒಂದು ಆಸ್ಟಿಯೋಪೀನಿಯಾ ಫಸ್ಟ್ ಆಗುತ್ತೆ, ಅದಾದ್ಮೇಲೆ ಆಸ್ಟಿಯೋಪೋರೋಸಿಸ್ ಆಗುತ್ತೆ. ನೀವು ಬೋನ್ ಮಾಸ್ ಡೆನ್ಸಿಟಿ ಮಾಡಿದ್ರೆ, ಮೂಳೆ ಸಾಂದ್ರತೆಯ ಪರೀಕ್ಷೆಯನ್ನು ಮಾಡಿಸ್ಕೊಂಡ್ರೆ ಸಾಧಾರಣವಾಗಿ ನಿಮಗೆ ನಿಮ್ಮ ಮೂಳೆಯಲ್ಲಿ ಎಷ್ಟು ಈ ಆರೋಗ್ಯ ಇದೆ ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆ ಬರುತ್ತೆ. ವೀಕ್ಷಕರೇ, ಇಲ್ಲಿ ನಾನು ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಿರೋಂಥ ಒಂದು ವಿಷಯ ಅಂತ ಹೇಳಿದ್ರೆ ವೈಟಮಿನ್ ಡಿ ಮತ್ತು ನಮ್ಮ ಮೂಳೆಗಳ ಆರೋಗ್ಯ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು. ವೈಟಮಿನ್ ಡಿಗೆ ನಮ್ಮ ದೇಹದಲ್ಲಿ ಸುಮಾರು ಫಂಕ್ಷನ್ಸ್ಗಳಿದೆ ಆ್ಯಕ್ಚುಲಿ. ಕೇವಲ ಮೂಳೆಗಳು ಒಂದೇ ಅಲ್ಲದೆ ನಮ್ಮ ಬ್ರೈನ್ನ ಡೆವಲಪ್ಮೆಂಟ್ ಸರಿಯಾಗಿ ಆಗಿರಬೇಕು ಅಂತ ಹೇಳಿದ್ರೆ ನಮಗೆ ವೈಟಮಿನ್ ಡಿ ಅವಶ್ಯಕವಾಗಿರಬೇಕು. ನೋಡಿ, ಸಾಧಾರಣವಾಗಿ ವೈಟಮಿನ್ ಡಿ ನಮ್ಮ ದೇಹದಲ್ಲಿ 50-100 ಮೈಕ್ರೋಗ್ರಾಮ್ಸ್ ತನಕ ನಮ್ಮ ವೈಟಮಿನ್ ಡಿ ಇರಬೇಕು. ವೈಟಮಿನ್ ಡಿ ನಮಗೆಲ್ಲ ಗೊತ್ತಿರೋಂಗೆ ಸನ್ಶೈನ್ ವೈಟಮಿನ್ ಅಂತ ಹೇಳ್ತೀವಿ. ಸುಮಾರು ಹಣ್ಣು ತರಕಾರಿಗಳಲ್ಲೂ ಕೂಡ, ಈ ಸೀ ಫುಡ್ಸ್ನಲ್ಲೂ ಕೂಡ ಈ ಹೆಲ್ತಿ ವೈಟಮಿನ್ ಡಿ ಸಿಗುತ್ತೆ ನಮಗೆ. ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂತ ಹೇಳ್ತೀವಿ, ಅಲ್ಲಿಂದ ಕೂಡ ಉತ್ಪಾದನೆ ಆಗುತ್ತೆ. ಈ ವೈಟಮಿನ್ ಡಿ ಪ್ರೀಕರ್ಸರ್ ಆಗಿ ಅದು ಉತ್ಪಾದನೆ ಆಗುತ್ತೆ. ಆದರೆ ಈ ಒಳ್ಳೆ ಪ್ರೀಕರ್ಸರ್ ಆಗಿರುವಂಥ ವೈಟಮಿನ್ ಡಿ ನಮ್ಮ ದೇಹದಲ್ಲಿ ಕಿಡ್ನಿಯಲ್ಲಿ ಮತ್ತು ಲಿವರ್ನಲ್ಲಿ ಹೋಗಿ ಅದು ಕನ್ವರ್ಟ್ ಆಗಿಬಿಟ್ಟು ಆಕ್ಟಿವ್ ಫಾರ್ಮಿಗೆ ಬರುತ್ತೆ. ಹಾಗಾಗಿ ನಮ್ಮ ಲಿವರ್ನ ಆರೋಗ್ಯ ಮತ್ತು ನಮ್ಮ ಕಿಡ್ನಿ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ, ಚೆನ್ನಾಗಿದ್ರೆ ಮಾತ್ರ ನಮಗೆ ಈ ವೈಟಮಿನ್ ಡಿ ಸರಿಯಾಗಿ ಇದಾಗುತ್ತೆ. ಇವತ್ತು ನಾವು ಡಿಸ್ಕಸ್ ಮಾಡಕ್ಕೆ ಹೋಗ್ತಿರೋ ವಿಷಯ ಇನ್ನೊಂದು ಅಂತ ಹೇಳಿದ್ರೆ ಬೋರಾನ್ ಅನ್ನೋ ಒಂದು ಖನಿಜ ಅಥವಾ ಒಂದು ಮಿನರಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ನಮ್ಮ ಮೂಳೆಯ ಆರೋಗ್ಯಕ್ಕೆ ಬಹಳ ಸಹಾಯವನ್ನು ಮಾಡುತ್ತೆ. ನಮ್ಮ ಮೂಳೆಗಳು ವಯಸ್ಸಾದ್ಮೇಲೆ 100 ವರ್ಷ ಆದ್ರೂ ಕೂಡ ಗಟ್ಟುಮುಟ್ಟಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಕಲ್ ತರ ಇರಬೇಕು ಅಂತ ಹೇಳಿದ್ರೆ ಈ ಬೋರಾನ್ ಅನ್ನೋ ಒಂದು ಮಿನರಲ್ ತುಂಬಾ ಅವಶ್ಯಕ. ಈ ಬೋರಾನ್ ಅಂತ ಹೇಳಿದ್ರೆ ಈ ನಮ್ಮ ವೈಟಮಿನ್ ಡಿನ ಎಷ್ಟು ಹೊತ್ತು ನಮ್ಮ ದೇಹದಲ್ಲಿ ಕೆಲಸ ಮಾಡಬೇಕು ಅಂತ ಇದೆಯಲ್ಲ, ಅದನ್ನ ಇದು ಜಾಸ್ತಿ ಮಾಡುತ್ತೆ. ಈಗ ಸಾಧಾರಣವಾಗಿ ಈ ವೈಟಮಿನ್ ಡಿ ಅನ್ನೋದು ಅದಕ್ಕೊಂದು ಲೈಫ್ ಅಂತ ಇರುತ್ತೆ.
ಆ ಲೈಫ್ನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಈ ಬೋರಾನ್ ಸಹಾಯನ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ಬೋರಾನ್ ಯಥೇಚ್ಛವಾಗಿ ಕೊರತೆ, ನೀವು ಕೇಳಿರಲ್ಲ ಈ ಬೋರಾನ್ ಅನ್ನೋ ಒಂದು ಅಂಶನ. ಆಕ್ಚುಲಿ ಈ ಬೋರಾನ್ ಅನ್ನೋ ಅಂಶ ಸಾಧಾರಣವಾಗಿ ಸುಮಾರು ಹಣ್ಣು ತರಕಾರಿಗಳಿರುತ್ತೆ, ಅದು ನಾನು ಕೊನೆಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ದೇಹದಲ್ಲಿ ಬೋರಾನ್ ಯಾಕೆ ಬೇಕು, ಹೆಂಗೆ ನಮ್ಮ ಮೂಳೆಗಳಿಗೆ ಆರೋಗ್ಯವನ್ನು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಒಂದು, ನಿಮ್ಮ ವೈಟಮಿನ್ ಡಿನ ಸ್ವಲ್ಪ ಜಾಸ್ತಿ, ಅದನ್ನ ಕಾರ್ಯಕ್ಷಮತೆಯನ್ನ ಜಾಸ್ತಿ ಮಾಡೋಕ್ಕೆ ಈ ಬೋರಾನ್ ತುಂಬಾ ಮುಖ್ಯ. ಅದೇ ರೀತಿ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು, ಈ ಲೇಡೀಸ್ನಲ್ಲಿ ಸಾಧಾರಣವಾಗಿ ನೋಡಿ ಮುಟ್ಟು ನಿಂತ ನಂತರ ಆಕ್ಚುಲಿ ಮೂಳೆ ಸಮಸ್ಯೆ ಜಾಸ್ತಿ ಕಂಡು ಬರುತ್ತೆ. ಸೊಂಟ ನೋವು ಬರುವಂಥದ್ದು, ಕುತ್ತಿಗೆ ನೋವು ಬರುವಂಥದ್ದು, ಮಂಡಿ ನೋವು ಬರುವಂಥದ್ದು, ಮೈಕೈ ನೋವು ಬರುವಂಥದ್ದೆಲ್ಲ ಈ 50 ವಯಸ್ಸಿನ ನಂತರದ ಮಹಿಳೆಯರಲ್ಲಿ ಜಾಸ್ತಿ ಬರುತ್ತೆ. ಇದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಈಸ್ಟ್ರೋಜನ್. ನಮ್ಮ ಯೂಟ್ರಸ್ನಿಂದ ಉತ್ಪಾದನೆ ಆಗ್ತಾ, ನಾವು ಮುಟ್ಟು ಸರಿಯಾಗಿ ಆಗ್ತಾ ಇದ್ದಾಗ ಈಸ್ಟ್ರೋಜನ್ ಸರಿಯಾಗಿ ಪ್ರೊಡಕ್ಷನ್ ಆಗ್ತಾ ಇತ್ತು. ಆದರೆ ಮುಟ್ಟು ನಿಂತ ನಂತರ ಈಸ್ಟ್ರೋಜನ್ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ. ಈ ಈಸ್ಟ್ರೋಜನ್ ಕೇವಲ ನಮ್ಮ ಗರ್ಭಾವಸ್ಥೆಗೆ ಮುಟ್ಟು ಸರಿ ಮಾಡಲಿಕ್ಕೆ ಮಾತ್ರ ಆಗುತ್ತೆ ಅನ್ನೋದು ಒಂದು ತಪ್ಪು ತಿಳುವಳಿಕೆ. ಈ ಈಸ್ಟ್ರೋಜನ್ ಹಾರ್ಮೋನು ನಮ್ಮ ದೇಹದಲ್ಲಿ ವೈಟಮಿನ್ ಡಿ ಅನ್ನ ಸರಿಯಾಗಿ ಒಂದು ಮೆಟಬಲೈಸ್ ಮಾಡಿ ಆ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಇರೋದನ್ನ ನಮ್ಮ ಮೂಳೆ ಒಳಗಡೆ ಕಲಿಸುವಂತ ಕೆಲಸವನ್ನ ಕೂಡ ಈ ಗೈಡ್ ಮಾಡದೆ ಈ ಈಸ್ಟ್ರೋಜನ್ ಹಾರ್ಮೋನ್, ಎಸ್ಪೆಷಲಿ ಮಹಿಳೆಯರಲ್ಲಿ. ಈ ಎಸ್ಟ್ರೋಜನ್ ವ್ಯತ್ಯಾಸ ಆದಾಗ ಈ ಮೂಳೆಯಲ್ಲಿ ಸಾಧಾರಣವಾಗಿ ಈ ಪ್ರಾಬ್ಲಮ್ಸ್ ಕಂಡುಬರುತ್ತೆ. ಆದರೆ ಈ ಬೋರಾನ್ ಅನ್ನೋ ಒಂದು ಮಿನರಲ್ ಏನಿದೆ, ಇದು ಮುಟ್ಟಾದ ನಂತರ ಕೂಡ ಈ ಎಸ್ಟ್ರೋಜನ್ ಸರಿಯಾಗಿ ಮೆಟಬಲೈಸ್ ಮಾಡಿ ಇಟ್ಕೊಂಡು ಒಂದು ಫೈಟೋ ಇಸ್ಟ್ರೋಜನ್ಸ್, ನಮ್ಮ ದೇಹದ ನಮಗೆ ಪ್ರಾಕೃತಿಕವಾಗಿ ಸಿಗುವಂತ ಫೈಟೋ ಇಸ್ಟ್ರೋಜನ್ಸ್ ನ ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ನಮ್ಮ ವೈಟಮಿನ್ ಡಿ ಮತ್ತು ನಮ್ಮ ಈ ಮೂಳೆಗಳ ಆರೋಗ್ಯವನ್ನು ಹೆಲ್ಪ್ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ ವೈಜ್ಞಾನಿಕ ಉತ್ತರವಾಗಿದೆ. ಹಾಗಾಗಿ ಈ ಹಾರ್ಮೋನ್ ಕಂಟ್ರೋಲ್ ಮಾಡೋದ್ರಲ್ಲೂ ಕೂಡ ಈ ಬೋರಾನ್ ಬಹಳ ಮಹತ್ವದ ಒಂದು ಪಾತ್ರವನ್ನು ವಹಿಸ್ತದೆ. ಅದೇ ರೀತಿ ನೀವು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಇರುವಂತಹ ಒಂದು ಈ ಸೂಕ್ಷ್ಮಾಣು ಜೀವಿಗಳು ಕೆಲವು ಇರ್ತವೆ, ಲೈಕ್ ಹೆಲ್ತಿ ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಈ ಹೆಲ್ತಿ ಗಟ್ ಬ್ಯಾಕ್ಟೀರಿಯಾ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಜಾಗದಲ್ಲಿ ಇರುವಂತೆ ನೋಡ್ಕೊಳ್ಳಿಕ್ಕೂ ಕೂಡ ಈ ಬೋರಾನ್ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಪೂರ್ವವಾಗಿದೆ. ಜೊತೆಗೆ ಈ ಬೋರಾನ್ ನಮ್ಮ ಬ್ರೈನ್ ನಲ್ಲಿ ಮೆಂಟಲ್ ಫಂಕ್ಷನ್ಸ್, ವಯಸ್ಸಾಗ್ತಾ ಇದ್ದಂಗೆ ಕೆಲವರಿಗೆ ಮೆಮೊರಿ ಪವರ್ ಜಾಸ್ತಿ ಇರಲ್ಲ, ಐ ಕೋಆರ್ಡಿನೇಷನ್ ಜಾಸ್ತಿ ಇರಲ್ಲ, ಐ ಮೂವ್ಮೆಂಟ್ ಸರಿಯಾಗಿರಲ್ಲ, ನಮ್ಮ ಕೈಗೂ ಮತ್ತು ನಮ್ಮ ಸೆನ್ಸರಿ ಆರ್ಗನ್ಸಿಗೂ ಮತ್ತು ನಮ್ಮ ಬ್ರೈನ್ಗೂ ಇರುವಂತ ಒಂದು ಕನೆಕ್ಷನ್ ನಲ್ಲಿ ಸ್ವಲ್ಪ ವೀಕ್ನೆಸ್ ಉಂಟಾಗಿರುತ್ತೆ. ಸರಿಯಾದ ನರಗಳ ಮಂಡಲದಲ್ಲಿ ವ್ಯವಸ್ಥೆಯಲ್ಲಿ ಸ್ವಲ್ಪ ಏರ್ಪೇರ್ ಆಗಿರುತ್ತೆ, ಸ್ವಲ್ಪ ವೀಕ್ ಆಗಿರುತ್ತೆ. ನೋಡಿ, ವಯಸ್ಸಾಗ್ತಾ ಇದ್ದಂಗೆ ಸ್ವಲ್ಪ ಅವ್ರು ಮಾಡುವಂಥ ಕೆಲಸಗಳಲ್ಲಿ, ಅವ್ರು ನಡೆಯೋದ್ರಲ್ಲಿ, ಅವ್ರು ಮಾಡೋದ್ರಲ್ಲಿ ಎಲ್ಲರೂ ಸ್ವಲ್ಪ ವೀಕ್ನೆಸ್, ಸ್ವಲ್ಪ ಆಕ್ಟಿವ್ ಆಗಿ, ಸ್ಕಿಲ್ಫುಲ್ ಆಗಿ, ಕೋಆರ್ಡಿನೇಟೆಡ್ ಆಗಿ, ರಿಫ್ಲೆಕ್ಸಿವ್ ಆಗಿ ಕೆಲಸ ಮಾಡುವಂಥ ಕೆಪಾಸಿಟಿನ ಕಳ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಇದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಬೋರಾನ್ನ ಕೊರತೆ. ನಾರ್ಮಲಿ 1 to 3 milligrams ಆಫ್ ಬೋರಾನ್ ನಮ್ಮ ದೇಹದಲ್ಲಿ ಸಾಧಾರಣವಾಗಿ ಆಹಾರದಲ್ಲಿ ಸಿಗುತ್ತೆ. ಆದರೆ ಈ ತರ ಪ್ರಾಬ್ಲಮ್ಸ್ ಇದ್ದಲ್ಲಿ ಪದೇ ಪದೇ ಬೋನ್ಸ್ ಬಿಟಲ್ ಆಗ್ತಾ ಇದೆ, ಪದೇ ಪದೇ ಮೂಳೆ ಸೌತ ಉಂಟಾಗ್ತದೆ, ಪದೇ ಪದೇ ಫ್ರಾಕ್ಚರ್ ಆಗ್ತಾ ಇದೆ, ಈ ಮುಟ್ಟಿನ ಸಮಸ್ಯೆಯಲ್ಲಿ ಏರ್ಪೇರ್ ಆಗ್ತಾ ಇದೆ, ಜೊತೆಗೆ ಈ ಬ್ರೈನ್ ನ ಫಂಕ್ಷನ್ಸ್ ನಲ್ಲಿ ಏರ್ಪೇರ್ ಆಗ್ತಾ ಇದೆ ಅಂತ ಹೇಳಿದ್ರೆ 100% ಇದಕ್ಕೊಂದು ಕಾರಣ ಅಂತ ಹೇಳಿದ್ರೆ ಈ ಬೋರಾನ್ ಡಿಫಿಷಿಯನ್ಸಿ. ಈ ಬೋರಾನ್ ಡಿಫಿಷಿಯನ್ಸಿನ ಸರಿ ಮಾಡಲಿಕ್ಕೆ ಕೆಲವು ಆಹಾರಗಳನ್ನ ತಗೋಬಹುದು. ಸಾಧ್ಯವಾದ ತುಂಬಾ ಡಿಫಿಷಿಯನ್ಸಿ ಇದ್ದಲ್ಲಿ ಅವರು ಸಪ್ಲಿಮೆಂಟ್ಸ್ ಆಗಿ ತೊಳ್ಕೋಬಹುದು. ಅಡಲ್ಟ್ಸ್ ಅಂತ ಹೇಳಿದ್ರೆ ಒಂದು 20 ಮಿಲಿಗ್ರಾಮ್ ಆಫ್ ಬೋರಾನ್ ಸಪ್ಲಿಮೆಂಟ್ಸ್ ಏನ್ ಸಿಗುತ್ತೆ ನಿಮಗೆ ಮೆಡಿಕಲ್ಸ್ ನಲ್ಲಿ, ಅದನ್ನ ತಗೊಂಡು ಕೆಲವು ಒಂದು 2-3 ತಿಂಗಳ ಕನಕ ಸೇವಿಸ್ಬಿಟ್ಟು ಒಂದು ಲೆವೆಲ್ಗೆ ನಿಮ್ಮ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆದ್ಮೇಲೆ ಆಹಾರಕ್ಕೆ ಬರ್ಬೋದು. ಈಗ ಸಣ್ಣ ಮಕ್ಕಳಲ್ಲಿ ಆದ್ರೆ ಒಂದು 5ರಿಂದ 10 ಮಿಲಿಗ್ರಾಮ್ ತನಕ ಈ ಬೋರಾನ್ ಸಪ್ಲಿಮೆಂಟ್ಸ್ ನ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಏನಂತ ಹೇಳಿದ್ರೆ, ಯಾವುದೇ ಸಪ್ಲಿಮೆಂಟ್ಸ್ ತಗೊಳ್ಳೋದಕ್ಕಿಂತ ಮುಖ್ಯವಾಗಿ ನಮ್ಮ ಆಹಾರದಲ್ಲೇ ಈ ಬೋರಾನ್ ಸಪ್ಲಿಮೆಂಟ್ ಚೆನ್ನಾಗಿದ್ರೆ ತುಂಬಾ ಒಳ್ಳೇದಲ್ವಾ. ಹಾಗಾಗಿ ಬೋರಾನ್ ರಿಚ್ ಫುಡ್ಸ್ ಯಾವ್ಯಾವುದು, ನಿಮ್ಮ ವಯಸ್ಸಾಗ್ತಾ ಇದ್ದಂಗೆ ನೀವು ನಿಮ್ಮ ಮೂಳೆಗಳನ್ನ ಗಟ್ಟಿಯಾಗಿಟ್ಕೊಳ್ಳಿಕ್ಕೆ, ವೈಟಮಿನ್ ಡಿ ನ ಮೆಟಬಲೈಸ್ ಮಾಡಲಿಕ್ಕೆ, ಹಾರ್ಮೋನ್ ಪ್ರಾಬ್ಲಮ್ ನ ಕಂಟ್ರೋಲ್ ಮಾಡಲಿಕ್ಕೆ ಇರುವಂತಹ ಕೆಲವು ಫುಡ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅದ್ರಲ್ಲಿ ಮೊದಲನೇಗೆ ಬರೋದೇ ಬಸಳೆ ಸೊಪ್ಪು ಅಥವಾ ಸ್ಪಿನಾಚ್. ಈ ಬಸಳೆ ಸೊಪ್ಪು ಪ್ರಾಕೃತಿಕವಾಗಿ ಈ ಮೂಳೆಗೆ ಒಂಥರ ವರದಾನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅತಿ ಹೇರಳವಾಗಿ ಬೋರಾನ್ನ ಅಂಶ ಈ ಬಸಳೆ ಸೊಪ್ಪಿನಲ್ಲಿದೆ. ಕೇವಲ ಅದೊಂದೇ ಅಲ್ಲ, ಕೆಲವು ನೈಟ್ರೇಟ್ಸ್ಗಳು ಇರ್ತವೆ, ಕೆಲವು ಪಾಲಿಫಿನಾಲ್ಸ್ ಇರ್ತವೆ, ಫೋಲಿಕ್ ಆಸಿಡ್ ಆಗಿರ್ಬೋದು, B12 ಆಗಿರ್ಬೋದು, ಇಂಥ ತುಂಬಾ ರಿಚ್ ಆಗಿರುವಂತಹ ಒಂದು ಖನಿಜಾಂಶಗಳು ಈ ಬಸಳೆ ಸೊಪ್ಪಿನಲ್ಲಿದೆ. ಹಾಗಾಗಿ ಈ ಬಸಳೆ ಸೊಪ್ಪನ್ನ ನಿಯಮಿತವಾಗಿ ಅದನ್ನ ಯೂಸ್ ಮಾಡ್ತಾ ಬಂದಲ್ಲಿ, ಅದರ ಒಂದು ಜ್ಯೂಸ್ನ ಅಟ್ಲೀಸ್ಟ್ ಒಂದು ಗ್ರೀನ್ ಜ್ಯೂಸ್ ತರ ಬಸಳೆ ಸೊಪ್ಪನ್ನ ಮಾಡ್ಬಿಟ್ಟು ದಿನ ಬೆಳಗ್ಗೆ ಕುಡಿತಾ ಬಂದಲ್ಲಿ ಈ ಬೋರಾನ್ನ ಒಂದು ಕೊರತೆಯನ್ನ ನಾವು ನಿಗಿಸ್ಕೋಬಹುದು. ಎರಡನೇದಾಗಿ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಅಂಡ್ ನಟ್ಸ್. ಕೆಲವು ಡ್ರೈ ಫ್ರೂಟ್ಸ್ ಅಂದ್ರೆ ಆಪ್ರಿಕಾಟ್ಸ್ ಅಂತ ಏನ್ ಹೇಳ್ತೀರಾ, ಅದರಲ್ಲಿ ಹೇರಳವಾಗಿ ಬೋರಾನ್ನ ಅಂಶ ಇರುತ್ತೆ. ಫಿಗ್ಸ್ ಅಥವಾ ಅಂಜೂರ ಅಂತ ಏನ್ ಹೇಳ್ತೀವಿ, ಅದರಲ್ಲೂ ಹೇರಳವಾಗಿ ಈ ಬೋರಾನ್ನ ಅಂಶ ಜಾಸ್ತಿ ಇರುತ್ತೆ. ವಾಲ್ನಟ್ಸ್ ಮತ್ತು ಬಾದಾಮಿ ನಟ್ಗಳಲ್ಲಿ ಕೂಡ ಈ ತರ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳಲ್ಲೂ ಕೂಡ ಜಾಸ್ತಿ ಹೇರಳವಾಗಿ ಈ ಬೋರಾನ್ನ ಅಂಶ ಕಂಡು ಬರ್ತಾ ಇದೆ. ಇನ್ನು 5 ಮುಖ್ಯವಾಗಿ ನಾವು ನಾರ್ಮಲ್ ಆಗಿ ಡೈಲಿ ಯೂಸ್ ಮಾಡುವಂತ ಕೆಲವು ಆಹಾರಗಳಲ್ಲೂ ಕೂಡ ಬೋರಾನ್ ಇರುತ್ತೆ, ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು ಆಗುತ್ತೆ. ಅದರಲ್ಲಿ 5 ಅಂತ ಹೇಳಿದ್ರೆ, ಒಂದು ಮೊದಲನೇದಾಗಿ ಆಪಲ್ಸ್ ಅಥವಾ ಸೇಬಿನಲ್ಲಿ ಹೆಚ್ಚು ಬೋರಾನ್ನ ಅಂಶ ಇರುತ್ತೆ. ಪೊಟ್ಯಾಟೋಸ್ ಅಥವಾ ಆಲೂಗೆಡ್ಡೆಯಲ್ಲೂ ಕೂಡ ಬೋರಾನ್ ಸ್ವಲ್ಪ ಹೇರಳವಾಗಿ ಕಂಡು ಬರುತ್ತದೆ. ಹಾಲಿನಲ್ಲಿ ಕೂಡ ಒಳ್ಳೆಯ ಅಂಶ, ಒಳ್ಳೆಯ ಬೋರಾನ್ನ ಒಂದು ಪ್ರಮಾಣ ಜಾಸ್ತಿ ಇರುತ್ತೆ. 4ನೇದಾಗಿ ಕಾಫಿ ಅಥವಾ ಕೆಫಿನ್ ನಲ್ಲೂ ಕೂಡ, ಈ ಕಾಫಿ ಸೀಡ್ಸ್ ನಲ್ಲೂ ಕೂಡ ಈ ಬೋರಾನ್ನ ಅಂಶ ಜಾಸ್ತಿ ಇರುತ್ತೆ. ಅಂತಂದ್ರೆ ಕಾಫಿ ಇದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಕಾಫಿಯನ್ನ ಮಾಡ್ಕೊಳ್ಕೋಬೇಡಿ, ಡಿಹೈಡ್ರೇಷನ್ ಆಗುತ್ತೆ. ನಿಯಮಿತವಾಗಿ ಕಾಫಿ ಸೇವಿಸ್ತಾ ಬಂದಲ್ಲಿ, ಬ್ಲಾಕ್ ಕಾಫಿಯನ್ನ
ಸೇವಿಸ್ತಾ ಬಂದರೆ ಆಗುತ್ತೆ. ಹಾಲು, ಕಾಫಿ ಇರ್ಬೋದು. ಇನ್ನೊಂದು ಅಂತ ಹೇಳಿದ್ರೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಡ್ರೈ ಬೀನ್ಸ್, ಈ ಚೊಟ್ಟು ಬೀನ್ಸ್ಗಳಲ್ಲೂ ಕೂಡ ಈ ಒಂದು ಬೋರಾನ್ನ ಅಂಶ ಹೇರಳವಾಗಿ ಕಂಡುಬರುತ್ತೆ. ಸೊ ಈ ಬೋರಾನ್ನು ನಮ್ಮ ವೈಟಮಿನ್ಸ್ ಮತ್ತು ಮಿನರಲ್ಸ್ನ ಸರಿಯಾಗಿ ಮೆಟಬಲೈಸ್ ಮಾಡುತ್ತೆ, ವೈಟಮಿನ್ ಡಿನ ರೆಗ್ಯುಲೇಟ್ ಮಾಡುತ್ತೆ, ಅದರ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡುತ್ತೆ, ಹಾರ್ಮೋನ್ಗಳ ಉತ್ಪಾದನೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ಹಾಗೆ ಇಂಡೈರೆಕ್ಟ್ಲಿ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ವೈಟಮಿನ್ ಡಿ ಮತ್ತು ಕ್ಯಾಲ್ಸಿಯಂನ ಒಂದು ಸಂಯೋಜನೆಯನ್ನು ಸರಿ ಮಾಡ್ಕೊಂಡ್ಬಿಟ್ಟು, ಮೆಗ್ನೀಷಿಯಂ, ವೈಟಮಿನ್ ಡಿ ಆ್ಯಂಡ್ ಕ್ಯಾಲ್ಸಿಯಂ ಇದರ ಒಂದು ಸಂಯೋಜನೆಯನ್ನು ಸರಿ ರಚನೆ ಮಾಡಿಬಿಟ್ಟು ನಮ್ಮ ಬೋನ್ಸ್ನ ನೀಟಾಗಿ ಬಿಲ್ಡ್ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ಈ ಬೋರಾನ್ ರಿಚ್ ಫುಡ್ಸು ಜೊತೆಗೆ ವೈಟಮಿನ್ ಡಿ ರಿಚ್ ಫುಡ್ಸು, ಒಳ್ಳೆಯ ಆಹಾರ ವಿಹಾರ, ಒಂದು ಎಕ್ಸಸೈಸ್ ಪ್ಯಾಟರ್ನು, ಒಂದು ವಾಕಿಂಗೋ, ಸ್ವಿಮ್ಮಿಂಗೋ, ಜಾಗಿಂಗೋ, ಏನಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಬೋನ್ಸ್ನಲ್ಲಿ ಸ್ವಲ್ಪ ವೆಯ್ಟ್ ಬೇರಿಂಗ್ ಕೆಪಾಸಿಟಿ ಇರಬೇಕು. ವೈಟಮಿನ್ ಡಿ ನಾವು ಎಷ್ಟೇ ತಗೊಳ್ತಾ ಇರ್ತೀವಿ ಆದರೂ ಕೂಡ ಕೆಲವರಿಗೆ ಏನಾಗ್ತಿರುತ್ತೆ ಅಂದರೆ ವೈಟಮಿನ್ ಡಿ ನಮ್ಮ ದೇಹದಲ್ಲಿ ಕನ್ವರ್ಟ್ ಆಗ್ತಾ ಇರಲ್ಲ. ಅಂಥ ಪ್ರಾಬ್ಲಮ್ ಇದ್ದವರಲ್ಲಿ, ಈ ಫ್ಯಾಟಿ ಲಿವರ್ ಸಮಸ್ಯೆ ಇದ್ದಲ್ಲಿ, ಕಿಡ್ನಿ ಸಮಸ್ಯೆ ಇದ್ದಲ್ಲಿ, ಶುಗರ್ ಸಮಸ್ಯೆ ಇದ್ದಲ್ಲಿ, ಈ ಮೆಟಬಾಲಿಕ್ ಸಿಂಡ್ರೋಮ್ ಪ್ರಾಬ್ಲಮ್ ಇದ್ದವರಲ್ಲಿ ಅದನ್ನು ಸರಿ ಮಾಡ್ಕೊಳ್ಳೋದ್ರಿಂದ ಕೂಡ ಈ ನಮ್ಮ ಬೋನ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲದನ್ನೂ ಫಾಲೋ ಮಾಡಿ ನಿಮ್ಮ ಮೂಳೆಯನ್ನು ಕೊನೆಯ ತನಕ ಗಟ್ಟಿಯಾಗಿಟ್ಕೊಳ್ಳಿ. ಮೂಳೆ ಸಂಬಂಧಿ ಕಾಯಿಲೆಗಳಿಂದ ನೀವು ಹಾಸಿಗೆ ಹಿಡಿಯುವಂಥ ಪರಿಸ್ಥಿತಿ ಬರೋದಿಲ್ಲ. ಇದೇ ಥರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.